ಹಾಯ್ ಸ್ಟೂಡೆಂಟ್ಸ್, ಅಮೆರಿಕನ್ ಎಕ್ಸ್‌ಪ್ರೆಸ್ ಅಲ್ಲಿ ಅಸೋಸಿಯೇಟ್ ಡಿಜಿಟಲ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಪೋಸ್ಟ್ನ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಪೋಸ್ಟು, ಏನೇನು ಅದು ಕ್ವಾಲಿಫಿಕೇಶನ್ ಇದೆ, ಇಂಟರ್ವ್ಯೂ ಯಾವ ಥರ ಪ್ರಿಪೇರ್ ಆಗಬೇಕು ಪ್ರತಿಯೊಂದನ್ನು ಹೇಳಿದೀನಿ. ಆ್ಯಂಡ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಕೂಡ ಅವ್ರ ವೆಬ್ಸೈಟ್ ಓಪನ್ ಮಾಡಿ ತೋರಿಸಿದೀನಿ. ಸ್ಕಿಪ್ ಮಾಡ್ಕೋಬೇಡಿ, ಲಾಸ್ಟ್ ತನಕ ನೋಡಿ, ಹೌದಾ. ಸೊ ನಿಮಗೆ ಪೋಸ್ಟ್ ನೇಮ್ ಆಲ್ರೆಡಿ ಹೇಳಿದೀನಿ. ಟೋಟಲ್ ಪೋಸ್ಟ್ ಅಂತ ಎಷ್ಟು ಅಂತ ಹೇಳಿಲ್ಲ. ಅಪ್ಲೈ ಮಾಡೋ ಆನ್ಲೈನ್ ಇರುತ್ತೆ, ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಲಾಸ್ಟ್ ಡೇಟ್ ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡಿ. ಆಲ್ ಇಂಡಿಯಾ ಮೇಲ್ ಅಂಡ್ ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಎಕ್ಸ್ಪೀರಿಯನ್ಸ್ಗೆ 7 to 9 ಇರುತ್ತೆ. ಬೆಂಗಳೂರಲ್ಲೇ ಜಾಬು. 4 ಮತ್ತು ಫ್ರೆಶರ್ಸ್ ಇದ್ರೆ 4.5 to 5 lakh ವರೆಗೂ ಇರುತ್ತೆ, ಹೌದಾ. ಸೊ ಬೆನಿಫಿಟ್ಸ್ ಅಂತ ಬಂದ್ರೆ ಯು ಕ್ಯಾನ್ ವರ್ಕ್ ಗ್ಲೋಬಲಿ, ಹೌದಾ. ಅಮೆರಿಕನ್ ಎಕ್ಸ್‌ಪ್ರೆಸ್ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂಡ್ ಹೆಲ್ತ್ ಇನ್ಶೂರೆನ್ಸ್, PF ಅಲೌನ್ಸಸ್ ಎಲ್ಲ ಬರ್ತಾರೆ. ಗುಡ್ ಕ್ಯಾರಿಯರ್ ಗ್ರೋತ್ ಕೂಡ ಒಳ್ಳೆ ಚೆನ್ನಾಗಿದೆ. ಯಾವ ತರ ಅಂದ್ರೆ ಅಸೋಸಿಯೇಟ್ ಅಂತ ನೀವು ಜಾಯ್ನ್ ಆದ್ರೆ, ಡಿಜಿಟಲ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಅಂತ ಏನಾದ್ರು ಜಾಯ್ನ್ ಆದ್ರೆ ಡಿಜಿಟಲ್ ಪ್ರಾಡಕ್ಟ್ ಮ್ಯಾನೇಜರ್ ಅಂತ ಆಗ್ಬೋದು. ಆಮೇಲೆ ಸೀನಿಯರ್ ಡಿಜಿಟಲ್ ಪ್ರಾಡಕ್ಟ್ ಮ್ಯಾನೇಜರ್ ಅಂತಾನೂ ಆಗ್ಬೋದು, ಹೌದಾ. ವಿತಿನ್ 2 years ಅಲ್ಲಿ ಆಗ್ಬೋದು. ಒಳ್ಳೆ ಪ್ರಮೋಷನ್ ಸಿಗುತ್ತೆ, ಸ್ಯಾಲರಿ ಕೂಡ ಚೆನ್ನಾಗಿ ಹೈಕ್ ಆಗುತ್ತೆ, ಹೌದಾ. ಸೊ ನೆಕ್ಸ್ಟ್ ಬಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂದ್ರೆ ಅಂದ್ರಪ್ಪ, ಆನ್ಲೈನ್ ಅಪ್ಲೈ ಮಾಡ್ತಾರೆ, ಆಮೇಲೆ ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ, ಆಮೇಲೆ ಆನ್ಲೈನ್ ಅಸೆಸ್ಮೆಂಟ್ ಕೊಡ್ತಾರೆ, ಒಂದಷ್ಟು ಟೆಸ್ಟ್ ಕೊಡ್ತಾರೆ, ಆಮೇಲೆ ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ನೀನು ಯಾವ ಥರ ಅಟೆಂಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಕ್ವಶನ್ಸ್ ಏನೇನು ಕೇಳ್ಬೋದು ಅಂತೇಳಿ, ಒಂದು ಪಾಸಿಬಲ್ ಕ್ವಶನ್ಸ್. ಆಮೇಲೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ. ಆಮೇಲೆ ಆಫರ್ ಲೆಟರ್. ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಕಾಲೇಜ್ ಎಲ್ಲ ಕರೆಕ್ಟಾಗಿ ಇದೆ ಅಂತೇಳಿ. ಆಮೇಲೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ. ಕ್ವಶನ್ಸ್ ಏನೇನು ಕೇಳ್ಬೋದಪ್ಪ ಅಂದರೆ, ಹೌದಾ. ಸೊ IT ಬೇಸಿಕ್ಸ್ ಕೇಳ್ಬೋದು, ಟ್ರಬಲ್ ಶೂಟಿಂಗ್ ಬಗ್ಗೆ ಕೇಳ್ಬೋದು. ವಾಟ್ ಡು ಯು ನೋ ಅಬೌಟ್ ದ ಅಮೆರಿಕನ್ ಎಕ್ಸ್‌ಪ್ರೆಸ್, ಅದ್ರ ಬಗ್ಗೆ ಏನು ಗೊತ್ತಿದೆ ಅಂತ ಕಂಪ್ನಿ ಬಗ್ಗೆ ನೀವು ಗೂಗಲ್ ಮಾಡಿ ಸಿಗುತ್ತೆ, ಹೌದಾ. ಆರ್ ಯು ಓಕೆ ವಿತ್ ನೈಟ್ ಶಿಫ್ಟ್ ಅಂತ ಕೇಳ್ತಾರೆ. ಆ್ಯಂಡ್ ಹೌ ಡು ಯು ಹ್ಯಾಂಡಲ್ ದ ಕ್ಲೈಂಟ್ಸ್ ಅಂತ ಕೇಳ್ಬೋದು. ಆಮೇಲೆ WCC ಅಂದ್ರೆ ಏನು, CSP ಅಂದ್ರೆ ಏನು, ISP ಅಂದ್ರೆ ಏನು, WD ಅಂದ್ರೆ ಏನು. ಸೊ ಇವನ್ನೆಲ್ಲ ನೋಡ್ಕೊಂಡು ಹೋಗಿ. ಪ್ರಾಜೆಕ್ಟ್ ಮೆಥಡಾಲಜಿ ಅಂದ್ರೆ ಏನು, SDLC ಅಂದ್ರೆ ಏನು, ವಾಟರ್ಫಾಲ್ ಮೆಥಡ್ ಅಂದ್ರೆ ಏನು, ಹೌದಾ. ಸೊ ಅಗಿಲೆ ಮೆಥಡ್ ಅಂದ್ರೆ ಏನು, ಇವನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗಿ. 100% ಇವು ಹೆಲ್ಪ್ ಆಗ್ತವೆ. ಆ್ಯಂಡ್ ಅಪ್ಲೈ ಲಿಂಕ್ ಬಂದ್ಬಿಟ್ಟು ನಿಮಗೆ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಅಲ್ಲಿ ಜಾಯ್ನ್ ಆಗಿ 100% ಆ ವಿಡಿಯೋ ಕೆಳಗಡೆ ಲಿಂಕ್ ಇರುತ್ತೆ. ಇಲ್ಲಪ್ಪ ಸಿಗಲಿಲ್ಲ ಅಂದರೆ 100% ನಂಗೆ ಡೈರೆಕ್ಟ್ ಮೆಸೇಜ್ ಮಾಡಿ, 100% ನಾನು ನಿಮಗೆ ಶೇರ್ ಮಾಡ್ತೀನಿ ಲಿಂಕ್ನ, ಯಾವ ಥರ ಅಪ್ಲೈ ಮಾಡ್ಕೊಂಡು. ವೇಟ್ ಮಾಡಿ, ಯಾವ ಥರ ಅಪ್ಲೈ ಮಾಡೋದು ನೋಡೋಣ. ಸೊ ಅವ್ರದ್ದು ವೆಬ್ಸೈಟು. ಸೊ ಇದ್ರ ಲಿಂಕ್ ಬೇಕಾದ್ರೆ ನಿಮಗೆ ನನಗೆ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ 100% ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಗ್ರೂಪ್ದು. ಅಲ್ಲಿ ಯಾರ್ಡಲ್ಲಿ ಒಂದಕ್ಕೆ ಜಾಯ್ನ್ ಆಗಿ ಆ ವಿಡಿಯೋ ಕೆಳಗಡೆ ಅದ್ರ ಅಪ್ಲೈ ಲಿಂಕ್ ಇರುತ್ತೆ. 100% ನಿಮ್ಗೆ ಸಿಗುತ್ತೆ. ಸಿಗಲಿಲ್ಲ ಅಂದ್ರೆ ನಂಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, 100% ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇದನ್ನ ಯಾವ ಥರ ಅಪ್ಲೈ ಮಾಡ್ಬೇಕಾದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ದೆ ಕೇಳುತ್ತೆ ಡೀಟೇಲ್ಸ್, ಹೌದಾ. ಸೊ ಎಲ್ಲ ಕೇಳುತ್ತೆ. ಐ ಅಗ್ರಿ ಅಂತ ಕೊಡಿ, ಹೌದಾ. ಅಗ್ರಿ ಅಂತ ಕೊಟ್ಟು ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಸೊ ಇದು ಆಮೇಲಿಂದ ನೇಮ್ ಎಲ್ಲ ಕೇಳುತ್ತೆ, ಅದನ್ನ ಅಷ್ಟು ಹಾಕೊಂಡು ಅಪ್ಲೈ ಮಾಡಿಬಿಟ್ಟು ಯಾರು ಅಪ್ಲೈ ಮಾಡ್ತಿಲ್ಲ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಏನಾದ್ರು ನೋಡ್ತಾರೆ ಯೂಟ್ಯೂಬ್ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ಇದೇ ಥರ ನಿಮಗೆ ಡೈಲಿ ಜಾಬ್ ಅಪ್ಡೇಟ್ಸು 100% ಕೊಡ್ತಾ ಇರ್ತೀನಿ. IT, non-IT, ಗೌರ್ಮೆಂಟ್, ಹೌದಾ. ಆ್ಯಂಡ್ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾ ಇರ್ತೀನಿ. ಬೇಕಾದ್ರೆ ನೀವು ಹೋಗಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಶಾರ್ಟ್ಸಲ್ಲಿ ಕೂಡ ಅದೇ ಥರ ಪ್ರತಿಯೊಂದು ಮ್ಯಾಥ್ಸ್ನ ಈಸಿಯಾಗಿ ಯಾವ ಥರ ಸಾಲ್ವ್ ಮಾಡೋದು, ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ನ, ಹೌದಾ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಒಂದ್ಸಲ ಹೋಗಿ ಶಾರ್ಟ್ಸ್ ವಿಡಿಯೋದು ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ಹೌದಾ. ಸೊ 100% ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾರೆ. ಥ್ಯಾಂಕ್ ಯು.